Taste Daily. Taste the Daily. ಲೂಟಿ ಗ್ಯಾಂಗ್ ದರೋಡೆಯ ಬಳಿಕ ದಿಕ್ಕಾಪಾಲಾಗಿ ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗಿರೋದು. ಒಬ್ಬೊಬ್ರು ಒಂದೊಂದು ಕಡೆ ಎಸ್ಕೇಪ್ ಆಗಿದ್ದಾರೆ, ಎಲ್ಲ ಒಂದೇ ಕಡೆ ಹೋಗಿಲ್ಲ. ಸೊಲ್ಲಾಪುರದಲ್ಲಿ ಪತ್ತೆ ಆಗಿದೆ ದರೋಡೆಕೋರರ ಕಾರು. ಮಂಗಳವೇಡ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿ ಪತ್ತೆ ಆಗಿದೆ ಕಾರು. ಗ್ರಾಮದಲ್ಲಿ ಕುರಿಗಳಿಗೆ ಡಿಕ್ಕಿ ಹೊಡೆದ ದರೋಡೆಕೋರನ ಕಾರು. ಬಳಿಕ ಡೆಡ್ ಎಂಡ್ ರಸ್ತೆಗೆ ಹೋಗಿ ಸಿಲುಕಿತ್ತು ದರೋಡೆಕೋರನ ಈ ಕಾರು. ಮಾರುತಿ ಸುಜುಕಿ ಇಕೋ ಕಾರನ್ನ ಅಡ್ಡಗಡ್ತಾರೆ ಗ್ರಾಮಸ್ಥರು. ಯಾಕಂದ್ರೆ ಅಲ್ಲಿ ಕುರಿಗೆಲ್ಲ ಡಿಕ್ಕಿ ಹೊಡೆದಿತ್ತಲ್ಲ, ಗ್ರಾಮಸ್ಥರು ರೊಚ್ಚಿಗೆದ್ದು ಅಡ್ಡ ಹಾಕ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಡೆಡ್ ಎಂಡಿಗೆ ಹೋಗಿದ್ದು, ಮುಂದೆ ಹೋಗೋದಕ್ಕೆ ಜಾಗ ಇರಲಿಲ್ಲ. ಆ ಕಾರಣಕ್ಕೆ ಕಾರನ್ನು ಅಲ್ಲೇ ಬಿಟ್ಟು ಕಾರು ಓಡಿಸ್ತಾ ಇದ್ದವನು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಬಳಿಕ 2 ಬ್ಯಾಗ್ ಸಮೇತ ಆತ ಪರಾರಿಯಾಗಿರೋದು. 2 ಬ್ಯಾಗ್ ಹಿಡ್ಕೊಂಡು ಓಡಿದ್ದಾನೆ. ದರೋಡೆಕೋರ ಬಿಟ್ಟು ಹೋದ ಕಾರ್ನಲ್ಲಿ ಕೆಲ ಚಿನ್ನಾಭರಣಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಚಿನ್ನಾಭರಣ ಕಾರಲ್ಲೇ ಬಿದ್ದೋಗಿದೆ, ಅದೆಲ್ಲ ಪತ್ತೆ ಆಗಿದೆ. ಬೈಕ್ನಲ್ಲಿ ಬಂದವರು ಯಾವ ಕಡೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಅವ್ರು ಎಷ್ಟು ಕತ್ಕೊಂಡು ಹೋಗಿದ್ದಾರೆ, ಅವ್ರು ಎಷ್ಟು ಬ್ಯಾಗ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಅನ್ನೋದು ಇಲ್ಲ. ಪೊಲೀಸರು ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಿಟ್ಟೋದಂಥ ಕಾರಿನ ಪರಿಶೀಲನೆ ಮಾಡಲಾಗಿದೆ. ಆ ಕಾರು ಯಾರಿಗೆ ಸಂಬಂಧಪಟ್ಟಿದ್ದು. ಈ ಥರ ದೊಡ್ಡ ದೊಡ್ಡ ದರೋಡೆಗೆಲ್ಲ ಬಳಸುವಂಥದ್ದು ಕದ್ದ ಕಾರುಗಳೇ ಆಗಿರುತ್ತೆ, ಕದ್ದ ವೆಹಿಕಲ್ಸ್ಗಳೇ ಆಗಿರುತ್ತೆ, ಅದನ್ನು ಕದ್ದಿರ್ತಾರೆ. ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ಬ್ಯಾಂಕ್ ದರೋಡೆ ಕೇಸ್. 1 ಕೋಟಿ ನಗದು, 12 ರಿಂದ 13 ಕೆಜಿ ಬಂಗಾರ ದರೋಡೆ ಆಗಿರಬಹುದಾದ ಸಾಧ್ಯತೆ ಇದೆ. ಘಟನೆಯ ಬಗ್ಗೆ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಿಗೆ ಮಾಹಿತಿ ನೀಡಿರೋದು. ದರೋಡೆಕೋರರ ಗುಂಪು ಚದುರಿ ಪರಾರಿಯಾಗಿರಬಹುದಾದ ಸಾಧ್ಯತೆ ಇದೆ. ದರೋಡೆಕೋರರು ಮಹಾರಾಷ್ಟ್ರದತ್ತ ಪರಾರಿಯಾಗಿರಬಹುದಾದ ಶಂಕೆ ಇದೆ. ಚಡಚಣ ಪಟ್ಟಣದಿಂದ ಹುಲಿಜಂತಿ ಮಾರ್ಗವಾಗಿ ಪರಾರಿಯಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. KA 24 DH 2456 ನಂಬರ್ನ ಕಾರಿನಲ್ಲಿ ಒಬ್ಬ ಬಂದಿದ್ದ. ಕಾರಿನಲ್ಲಿ ಅಲ್ಪ ಸ್ವಲ್ಪ ಚಿನ್ನಾಭರಣ ಬಿದ್ದಿದೆ. ಲಕ್ಷ್ಮಣ ನಿಂಬರಿಗೆ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಬೈಕ್ನಲ್ಲಿ 2 ಬೈಕ್ನಲ್ಲಿ ಬಂದಿದ್ರಂತೆ. ಇನ್ನು ಈಗಾಗಲೇ ಈ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣ ನೆನೆ ನಡೆದಿರುವಂಥದ್ದು. ರಾತ್ರಿಯೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ, ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮಹಾರಾಷ್ಟ್ರದರು ಇರಬಹುದು ಈ ಕಳ್ಳರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗ ಕಾರ್ಯಾಚರಣೆಯನ್ನು ಚುರುಕುಪಡಿಸಲಾಗಿದೆ. ಸದ್ಯ ಕಾರನ್ನು ಪರಿಶೀಲಿಸಿದಾಗ ಸ್ವಲ್ಪ ಬಂಗಾರ ಆ ಕಾರಲ್ಲೇ ಬಿದ್ದೋಗಿದೆ. ಇನ್ನು ಇವ್ರ ಹಿನ್ನೆಲೆ ಏನು, ಯಾಕಿದೆ ಬ್ಯಾಂಕನ್ನು ಟಾರ್ಗೆಟ್ ಮಾಡಿದ್ರು, ಎಷ್ಟು ದಿನದಿಂದ ಇಲ್ಲಿ ಹೊಂಚಾಕೊಂಡು ಕೂತಿದ್ರು, CCTV ವಿಜುವಲ್ಸ್ ಸಿಕ್ಕಿದೆಯಾ ಸಿಕ್ಕಿಲ್ವಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ನೋಡಿ, ದರೋಡೆ ನೋಡಿ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಜನ ಕೂಡ. ಈ ರೀತಿಯಾಗಿ ದೊಡ್ಡ ದೊಡ್ಡ ಬ್ಯಾಂಕಿಗೆ ಕನ್ನ ಹಾಕ್ತಾರೆ ಅಂತಂದರೆ ಇನ್ನು ಜನಸಾಮಾನ್ಯರ ಮನೆ ಬಿಡ್ತಾರಾ ಅನ್ನೋದು ಪ್ರಶ್ನೆ. ಸದ್ಯ ಜನ ಕೂಡ ಜಮಾಯಿಸ್ತಾ ಇದ್ದಾರೆ ಬ್ಯಾಂಕ್ನತ್ತ. ಪರಿಶೀಲನೆಯನ್ನು ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಪೊಲೀಸರು. ಸಂಪೂರ್ಣ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ದರೋಡೆಕೋರರನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದಾರೆ. ಯಾಕಂದರೆ ಇದೇ ವಿಜಯಪುರದಲ್ಲಿ ಮೊನ್ನೆ ಕೆನರಾ ಬ್ಯಾಂಕ್ನ ಲೂಟಿ ಕೂಡ ಆಗಿತ್ತು, ಕಳ್ತನ ಮಾಡಿದ್ರು. ಇದೀಗ ಮತ್ತೊಂದು ಬ್ಯಾಂಕ್